ಸುದೀಪ್ ಸರ್ ಬಂದು ಲಿಂಕ್ಸ್ ಲಾಂಚ್ ಮಾಡಿದ್ರು, ಟೈಟಲ್ ಲಾಂಚ್ ಮಾಡಿದ್ರು. ಇವತ್ತು ಮೊದಲನೇ ಹಾಡು ಲಾಂಚ್ ಆಗಿದೆ. ಹೇಗನ್ಸ್ತಿದೆ? ಅಲ್ಲ, ಅದೇ ಇವಾಗ ಸಿನಿಮಾ ಕಂಟೆಂಟ್ ಒಂದೊಂದೇ ಬಿಡ್ತಾ ಇದೀವಲ್ಲ, ಈಗ ನೋಡ್ಬೇಕು ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಏನಿದೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ನೋಡ ಖುಷಿ ಆಗ್ತಿದೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಇನ್ನೊಂದ್ ಸಾಂಗ್ ಇದೆ, ಆ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಹಾಡಿನ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಈಗ ಎಲ್ಲಾ ತಾಯಿದಿರು ಮಕ್ಳು ಕಷ್ಟ ಏನೇ ಇದ್ರು ಮಕ್ಳಿಗೆ ಒಳ್ಳೇದಾಗ್ಬೇಕು ಅಂತಾನೆ ಇದ್ ಮಾಡೋದು. ಈ ಸಿನಿಮಾದಲ್ಲೂ ಅದೇ ತರಾನೇ, ತಾಯಿಗೆ ಏನೇ ಕಷ್ಟ ಇದ್ರು ಕೂಡ ಅವ್ನ ಮಗ ಹಂಗ ಏನೋ ಒಳ್ಳೇದಾಗ್ಬೇಕು, ಅವ್ನ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅನ್ನೋದಕ್ಕೆ ಸಪೋರ್ಟ್ ಆಗಿರ್ತಾರೆ. ಆ ಮಗ ಏನ್ ಅಚೀವ್ ಮಾಡ್ತಾನೆ ಏನು ಅನ್ನೋದೇ ಸಿನಿಮಾ ಕತೆ. ನಿಮ್ಗೆ ಏನ್ ಕನೆಕ್ಟ್ ಆಯ್ತು ಸರ್ ಹಾಡು ಕೇಳೋದಾಗ? ಎಲ್ರಿಗೂ ಅದೇ ಅಲ್ವಾ, ನಮ್ ತಾಯಿ ನೆನಪಾಗ್ತಾರೆ ಈ ಸಾಂಗ್ ಕೇಳಿದಾಗ. ನಮ್ಮನ್ನು ಈಗ ಇದೇ ತರ ಬೆಳೆಸಿದ್ದಲ್ವಾ, ಒಳ್ಳೇದ್ ಮಾಡ್ಬೇಕು ಇನ್ನೇನೋ ಇದೇ ತರ ಹೇಳಿರ್ತಾರಲ್ಲ ಎಲ್ಲರಿಗೂ. ಈಗ ಯಾರಿಗೆ ಆದ್ರೂ ಈ ಸಾಂಗ್ ಕೇಳಿದ್ರೆ ಅವ್ರ ತಾಯಿನೇ ನೆನಪಾಗ್ತಾರೆ. ಅವ್ರು ಹೇಳಿರ್ತಾರೆ, ಎಲ್ಲಾ ತಾಯಿದಿರಿ ಹಿಂಗೆ ಹೇಳಿರ್ತಾರಲ್ಲ, ಒಳ್ಳೇದಾಗ್ಲಿ, ಒಳ್ಳೆ ತರದಲ್ಲಿ ಬದುಕು, ಒಳ್ಳೇದ್ ಮಾಡು, ಇದೇ ಹೇಳಿರ್ತಾರಲ್ಲ. ಅದೆಲ್ಲ ನೆನಪಾಗುತ್ತೆ ಅಷ್ಟೇ. ಸರ್, ಫಸ್ಟ್ ಇಂಟ್ರೊಡಕ್ಷನ್ ಸುದೀಪ್ ಅವ್ರು ಮಾಡ್ತಿರ್ತಾರೆ, ಇವಾಗ ನಿಖಿಲ್ ಸರ್ ಹೇಳ್ತಾರೆ ನಾನು ಸಿನಿಮಾದವನೇ ಅಂತ. ಹೇಗ ಅನಿಸ್ತು? ಇಲ್ಲ, ನಿಖಿಲ್ ಸರ್ ಟೀಸರ್ ರಿಲೀಸ್ ಆದಾಗ್ಲೇ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗ್ ಮಾಡಿದ್ಯಾ, ಡ್ಯಾನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು ಕಣ, ಇದ್ ಮಾಡು. ಬಟ್ ಅದು ಹೇಳಿದ್ರು, ಏನೇ ಸಪೋರ್ಟ್ ಬೇಕು ಏನೇ ಬೇಕು ಅಂದ್ರು ಹೇಳು ಅಂತ ಹೇಳಿದ್ವಿ. ಹಿಂಗೆ ಒಂದೇನಾರು ಲಾಂಚ್ ಮಾಡ್ಬೇಕಾಗತ್ತಣ ಅಂತ. ಸೊ ಬಂದು ಲಾಂಚ್ ಮಾಡ್ಕೊಟ್ಟಿದ್ರೆ ತುಂಬಾ ಖುಷಿ ಆಗುತ್ತೆ. ತಾಯಿ ಪಾತ್ರದಲ್ಲಿ ಸಂಗೀತ ಮೇಡಮ್ ಅವರು ಇವತ್ ನೀವ್ ನೋಡ್ದಂಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಬಿಸಿ ಇದ್ದಾರೆ. ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಂ ಅಲ್ಲಿ. ಅಂದ್ರೆ ಆಮೇಲೆ ಇನ್ನೊಂದೇನಾದ್ರು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆಲೆ ಮಾಡಿರೋದು. ಮೋಹನ್ ಲಾಲ್ ಸರ್ ಜೊತೆ ಮಾಡಿದ್ದಾರೆ, ಡೆಲ್ಕಾ ಸಲ್ಮಾನ್ ಅವ್ರ ಜೊತೆ ಮಾಡ್ತಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಸಿನಿಮಾ. ಬಟ್ ನಮ್ಮಂತ ಹೊಸಬ್ರು ಸಿನಿಮಾ ಒಪ್ಕೊಂಡು ಮಾಡ್ತಿದಾರಲ್ಲ, ಅದು ಖುಷಿ ಅನ್ಸುತ್ತೆ. ಬಟ್ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ನನಗೆ ಒಪ್ಕೋಬೇಕಾದ್ರೆ ಒಪ್ಕೊಂಡ್ರಿ, ಸ್ಕ್ರಿಪ್ಟ್ ಇಷ್ಟ ಆಯ್ತು, ಇದಾಯ್ತು. ಬಟ್ ಎಲ್ಲ ಹೊಸಬ್ರು, ಅದೊಂದು ಡೌಟ್ ಇತ್ತು ಅವ್ರಿಗೆ. ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾನು ಏನು ಅಂದ್ಕೊಂಡಿದ್ದೆ, ನನಗೆ ಏನ್ ಕಮ್ ಬ್ಯಾಕ್ ಇಷ್ಟು ವರ್ಷದ ಮೇಲೆ ಆಗ್ಬೇಕು ಅಂತ ಇತ್ತು, ಅದು ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗೇ ಸಿಕ್ತು, ನನಗೆ ತುಂಬಾ ಖುಷಿ ಆಗಿದೆ ಅಂತಾನೆ ಹೇಳಿದ್ರು. ಏನ್ ಹೇಳ್ತೀರಿ ಸರ್ ಸಿನಿ ಪ್ರೇಕ್ಷಕರಿಗೆ ಸಾಂಗ್ ಬಿಟ್ಟಿರೋದು ಅಂತ? ಸಾಂಗು ಅದೇ ಹೇಳನಲ್ಲ, ತಾಯಿ ಮಗನ್ ಬಾಂಧವ್ಯ ಇರೋಂತ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ. ಸಪೋರ್ಟ್ ಮಾಡಿ. ಸರ್, ರಿಲೀಸ್ ಡೇಟ್ ಬಗ್ಗೆ ಏನಾದ್ರು? ರಿಲೀಸು ನಾವು ಡಿಸೆಂಬರ್ ಅಂತ ಅನ್ಕೊಂಡಿದೀವಿ. ಇನ್ನು 2 ಫೈಟ್ ಇದೆ, ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನು 2 ಫೈಟ್, ಒಂದು ಕ್ಯಾಮಿಯೋ ಸಾಂಗ್ ಇದೆ. ಸೊ ಕ್ಯಾಮಿಯೋ ಅದೇ ನಡೀತಾ ಇದೆ. ಸೌತ್ ಅಲ್ಲಿ ಯಾರು ಫೆಮಿಲಿಯರ್ ಇರೋರ್ನ ಕರ್ಕೊಬರ್ಬೇಕು ಅಂತ ಇದೆ, ನಡೀತೆ. 1-2-3 ಜನ ಹೀರೋಯಿನ್ಗಳ ಹತ್ರ ಮಾತಾಡಿದ್ದಾರೆ, ಸೌತ್ ಅಲ್ಲಿ ಫೇಮಸ್ ಇರೋರ ಹತ್ರ. ಯಾರಿನ್ನ ಫೈನಲ್ ಆಗಿಲ್ಲ, ಮೇ ಬಿ ನೆಕ್ಸ್ಟ್ ಮಂತ್ ಅಲ್ಲಿ ಫೈನಲ್ ಆಗುತ್ತೆ ಅದು. ಯಾವ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀರಾ? ಅದೇ ಇದು ಗೌರಿ ಆರ್ಟ್ಸ್ ನಮ್ದೇ ಪ್ರೊಡಕ್ಷನ್, ಗೌರಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದೀವಿ. ನೋಡಿ ಎಲ್ಲ ಅರಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಮೊದಲನೇ ಸಾಂಗ್ ಲಾಂಚ್ ಆಗಿದೆ, ಹೇಗೆ ಅನಿಸ್ತಿದೆ ನಿಮ್ಗೆ? It's very beautiful. Always it's very special to me. Work ಮಾಡಬಹುದು, it's special. ಇವಾಗ ಸ್ಪೆಷಲ್ ಅಗೇನ್. ತಾಯಿ ಮೇಲೆ ಇರುವಂತಹ ಹಾಡು ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಆ ಸಾಲ್ಗಳೆಲ್ಲ ಕೇಳಿದಾಗ? ಏನ್ ಹೇಳೋದು, ಲೈಕ್ ಚೈಲ್ಡ್ ಐ ಫೆಲ್ಟ್ ಇನಿಷಿಯಲಿ. ಆಮೇಲೆ ಅಗೇನ್ ಮದರ್ ಅಲ್ವಾ ನಾನು, ನನಗೊಂದು ಮಗಳಿದ್ದಾಳೆ. ಸೊ ಇಟ್ಸ್ ಲೈಕ್ ಎವ್ರಿ ಟೈಮ್ ಇಟ್ಸ್ ಅ ಮ್ಯಾಜಿಕ್ ಸಾಂಗ್. ಅವ್ರು ಹೇಳ್ತಾ ಇದ್ರು, ನೀವು ನಮ್ ಸಿನಿಮಾಗ್ ಬಂದಿರೋದು ದೊಡ್ಡ ಅಸೆಟ್ ಅಂತ ಹೇಳ್ತಾ ಇದ್ರು. ಬಿಕಾಸ್ ಇಷ್ಟು ವರ್ಷ ಗ್ಯಾಪ್ ತಗೊಂಡ್ರು ಕೂಡ ನಮ್ ಸಿನಿಮಾನ ಚೂಸ್ ಮಾಡಿದ್ದು ನಮ್ ಖುಷಿ, ನೀವು ಬಂದಿರೋ ನಮ್ ಹೆಮ್ಮೆ ಅಂತ ಹೇಳ್ತಿದ್ರು. ಸೊ ಅದ್ರ ಹೇಗೆ ಅನಿಸ್ತಿದೆ ನಿಮಗೆ ಮತ್ತೆ ವಾಪಸ್ ಬಂದಿದ್ದು? I don't know about that, but ನನಗೂ this is the best decision I've taken in my career. ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಇತ್ತು ನಾನು ನಿಮ್ಗೆ ಇದು ಒಂದು ಪಾತ್ರ ಮಾಡ್ಬೇಕು ಅನ್ಕೊಂಡಾಗ? ಏನೆಲ್ಲ ಥಿಂಕ್ ಮಾಡಿದ್ರಿ? First I met the director ಕಿರಣ್ ವಿಶ್ವನಾಥ್, ಆಮೇಲೆ ಸ್ಕ್ರಿಪ್ಟ್ ರೈಟರ್ ಮನೋಜ್ ಕೃಷ್ಣ ನರೇಟ್ ಮಾಡಿದ್ರು. ಸೊ ಸ್ಕ್ರಿಪ್ಟ್ ವಾಸ್ ವೆರಿ ಗುಡ್. ಸೊ ಒಂದು ನಿಮಿಷ ಥಿಂಕ್ ಮಾಡಿಲ್ಲ ನಾನು. ಇಮಿಡಿಯೇಟ್ಲಿ ದೇ ಪ್ಲೇಡ್ ದಿಸ್ ಸಾಂಗ್, ಈ ಸಾಂಗ್ ಪ್ಲೇ ಮಾಡಿದ್ರು. ಸೊ ಫ್ಲಾಟ್ ಆಗ್ಬಿಟ್ವಿ. ಸೊ ಐ ಸೆಡ್ ಐ ಆಮ್ ಡೂಯಿಂಗ್ ಮ್ಯೂಸಿಕ್ ಮತ್ತೆ ವಿಶ್ವಲಿ ಡಿಒಪಿ ಸರ್ಸ್. ಸೊ ಆಲ್ ಟುಗೆದರ್ ಇಟ್ ಇಸ್ ಲೈಕ್ ಏನ್ ಹೇಳೋದು, ವೆರಿ good quality, everything was. So I think I've taken a very good decision. ಓವರ್ ಆಲ್ ಆಗಿ ಸಿನಿಮಾ ಏನ್ ಕನೆಕ್ಟ್ ಮಾಡುತ್ತೆ ಆಡಿಯನ್ಸ್ಗೆ ಅಂತ ಕೇಳಿದ್ರೆ? I think it will connect. If you watch, you will understand. ನಮ್ಗೆ ಇನ್ನೊಂದು ವಿಷಯ,
ಇವಾಗ ಎಲ್ಲರೂ ಟ್ರೆಂಡ್ ನಡೀತಾ ಇದೆ, ಶಾಂತಿ ಕ್ರಾಂತಿ ರೀ ರಿಲೀಸ್. ಸೊ ನೀವು ಕೂಡ ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇವಾಗ ರೀ ರಿಲೀಸ್ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಏನ್ ಅನ್ಸ್ತಿದೆ? ಯಾವ್ದಾದ್ರು ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ಶಾಂತಿ ಕ್ರಾಂತಿ ಟೈಮಲ್ಲಿ. ನನಗೂ ತುಂಬಾ ಐ ಹ್ಯಾವ್ ಗಾಟ್ ಮೆನಿ ಮೆಮರೀಸ್ ಅಬೌಟ್ ಶಾಂತಿ ಕ್ರಾಂತಿ. ಆಕ್ಚುಲಿ ಐ ವರ್ಕ್ ಫಾರ್ 2-3 years I believe. So that's when I got Karnataka so close to my heart. So Shanti Kranti is very what to say, my childhood special movie. ರೀ ರಿಲೀಸ್ ಬಗ್ಗೆ ಮಾತಾಡ್ತಿದ್ದಾರೆ, ನಿಮಗೆ ನನಗೆ ಗೊತ್ತಿಲ್ಲ, I just heard about that. If they do, I'm very happy. I'll also go and watch in the theater. Sure. ಶಾಂತಿ ಕ್ರಾಂತಿಯಲ್ಲಿ ನೀವು ಜೂನಿಯರ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರಿ, ಹೌದು. ನಂತರ ರವಿಚಂದ್ರನ್ ಸರ್ ಜೊತೆನೆ ಹೀರೋಯಿನ್ ಆಗಿ ಮಾಡಿದ್ರಿ. ಹೌದು. So ಹೇಗೆ ಅನ್ಸ್ತಿದೆ ಆ ಮೂಮೆಂಟ್? ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ತೀರಾ? ಅಲ್ಲ, ಎಕ್ಸ್ಪೆಕ್ಟ್ ಮಾಡಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್. ಅಂಡ್ ಆಮೇಲೆ he treated me like the child only. Even when I worked in Yaran Chilvi, he got me ice cream and all. So he's the same Ravi sir. ಮುಖ್ಯಮಂತ್ರಿ ಚಂದ್ರು ಸರ್ ಹೇಳ್ತಾ ಇದ್ರು, ಶಾಂತಿ ಕ್ರಾಂತಿ ಟೈಮ್ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಹಾಲಿನ ಟ್ಯಾಂಕರ್ ಎಲ್ಲ ಬರೋದು ಆ ಲೆವೆಲ್ ಗಿತ್ತು ಪ್ರೊಡಕ್ಷನ್ ನಲ್ಲಿ. ಆ ಟೈಮ್ ಅಲ್ಲೇನೆ ದ ರಿಯಲ್ ಪ್ಯಾನ್ ಇಂಡಿಯಾ ವರ್ಡ್ ಅಂದ್ರೆ ರವಿಚಂದ್ರನ್. Yes, true. So ಆ ಮೂಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅವಾಗೆಲ್ಲ ಹೆಂಗಿರೋದು ಅಷ್ಟು ಜನ? Ravichandran sir is someone always a hero in my life. On the his style, his making, and everything is like one whole hero in my life. ಈಗ ಮತ್ತೆ ಹಲವಾರು ವರ್ಷಗಳ ನಂತರ ಸೆಲೆಬ್ರಿಟಿ ಸಿನಿಮಾ ಮೂಲಕ ಬರ್ತಾ ಇದ್ರ, ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ಸರ್, ತುಂಬಾ ಸಂತೋಷ ಆಗಿದೆ ಆಫ್ಟರ್ ಆಲ್ ದಿಸ್ ಇಯರ್ಸ್. ಅಂಡ್ Karnataka is always special to me because ಅವ್ರಿಗೂ even now they call me Kamali. I will also turn and see. So it's very nice. ಮೇಡಮ್, ಈ ಮಗನ ಬಗ್ಗೆ ಏನ್ ಹೇಳಿ? ಮಗನ ಕ್ಯಾರೆಕ್ಟರ್ Ashwin is a very hard-working person. First, I didn't know. Then slowly we worked. Tumba hard-working person, and he's like he doesn't work like a new person. Alla? ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವ್ದಾದ್ರು ಏನಾದ್ರು ಹೇಳ್ಬೋದಾ? Sign ಮಾಡ್ಬಿಟ್ಟು ಹೇಳ್ತೀನಿ. It's on talk. ಥ್ಯಾಂಕ್ ಯು ಮ್ಯಾಮ್. Thank you so much. Thank you all. Thank you for the love. Do what celebrity in the theaters. Thank you. ಕಮೆಂಟ್ಸ್ ಮಾಡಿ ರಿಪ್ಲೈ ಕೊಡಿ, ಹೇಗಿದೆ ಅಂತ ನಿಮ್ಮ ಕಡೆಯಿಂದ ಇದೆ. ಸೊ ಅದನ್ನ ಕಂಪೋಸ್ ಮಾಡಿ ಇದು ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿರೋ ಹಾಡುಗಳನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಟ್ಯೂನು. ಮತ್ತೆ ಇನ್ನು ಹೋಗ್ತಾ ಸಾಂಗ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಇವತ್ತು ಫಸ್ಟ್ ಟೈಮ್ ಅಮ್ಮ ಮಗನ್ ಸಾಂಗ್ ಅಲ್ಲಿಂದನೇ ಶುರು ಮಾಡಿದ್ದೀವಿ. ಇದನ್ನ ಕೇಳಿ ನಿಮ್ಮ ಒಪಿನಿಯನ್ ಖಂಡಿತವಾಗಿ ಹೇಳಿ, ಅದನ್ನ ತಗೊಳ್ತೀವಿ. ಹೇಗಿದೆ ಅಂತ ಕಾಯ್ತಾ ಇದ್ದೀವಿ. ರಿಲೀಸ್ ಆಗಿದೆ, ಸೊ ಕಾಯ್ತಾ ಸರ್, ಇದ್ದೀವಿ. ಸಂಗೀತ ಮೇಡಮ್ ಎಲ್ಲೋ ತಾನೇ ಆಗಿದ್ದಾರೆ ಅನ್ನೋ ಟೈಮಲ್ಲಿ ನೀವು ಕರ್ಕೊ ಬರ್ತೀರಾ, ಆ ಹಿರಿಮೆ ನಿಮಗೆ ಬರುತ್ತೆ ಖಚಿತ ತಾನೇ, ಹೇಗೆ ಅನಿಸುತ್ತೆ? ಸರ್, ಅದು ಹಿರಿಮೇನಾಗಿಂದ ಮೇಡಮ್ ದೊಡ್ಡತನ ಸರ್. ನಾನು ಫಸ್ಟ್ ಟೈಮರ್ ಮಾಡ್ಬೇಕಾದ್ರೆ ಮೇಡಮ್ನ ಹೋಗಿ ಅಪ್ರೋಚ್ ಮಾಡಿದಾಗ ಅವರು ಸುಮ್ಮನೆ ಕತೆ ಕೇಳಿ ಕ್ಯಾರೆಕ್ಟರೇಷನ್ ಕೇಳಿ ಬರ್ತೀನಿ ಅಂತ ಒಪ್ಕೊಂಡ್ರು. ಅದೇ ನಮ್ಗೊಂದು ಸಕ್ಸಸ್ ಅನ್ನಿಸ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದೆ ಆಫ್ಟರ್ ಒಂದು 27 ಇಯರ್ಸ್. ಸೊ ಅದು ಖುಷಿ ಕೊಡ್ತು. ಫಸ್ಟ್ ಸಕ್ಸಸ್ ನಮ್ಗೆ ಅಲ್ಲೇ ಅನ್ನಿಸ್ತು, ಮೇಡಮ್ ಬರ್ತಿದ್ದಾರೆ ಅಂತ. ಸೊ ನಾನು ಒನ್ ಆಫ್ ದಿ ಅಭಿಮಾನಿ ಅವ್ರಿಗೆ, ಯಾರೇ ನಿನ್ನ ಚೆಲುವೆಯಿಂದ ನಾನು ಅಭಿಮಾನಿ. ಒಂದು ಅಪ್ರೋಚ್ ಮಾಡೋಣ ಅಂತ ಹೋದ್ವಿ, ಬಟ್ ಗಾಡ್ ಕ್ರೈಸ್ ಮೇಡಮ್ ಒಪ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಮ್ಮ ಸಿನಿಮಾಗ ಸ್ಟ್ರೆಂತ್ ಅಂತಾನು ಹೇಳ್ಬೋದು ಮೇಡಮ್ ಬಂದಿರೋದು. ಸೊ ಅದು ತುಂಬ ಖುಷಿ ಕೊಟ್ಟಿದೆ ಎಷ್ಟು ಸ್ಪೆಷಲ್ ಅನ್ನಿಸ್ತು ಸರ್ ಈ ಸಾಂಗ್ ನಿಮಗೆ? ಸರ್, ಇದು ಕತೆ ಒಳಗಡೆನೆ ಹೋಗ್ತಾ ಇರುತ್ತೆ. ತುಂಬಾ ಸ್ಪೆಷಲ್ ಸರ್ ಮೇಡಮ್. ಮೇಡಮ್, ನಿಮ್ಮ ಟೀಮಿಂದ ಮದರ್ ಸಾಂಗ್ ಅಂತ ತಕ್ಷಣ ನಾವು ಫೀಲ್ ಇರುತ್ತೆ, ನಿಮಗೇನು ಅನ್ಸುತ್ತೆ ಸಾಂಗ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬಾ ಹೆಮ್ಮೆ ಆಗ್ತದೆ, ತುಂಬಾ ಖುಷಿ ಆಗ್ತದೆ ಇವತ್ತು. ಯಾಕಂದ್ರೆ KR ನಗರದಲ್ಲಿ ನಮ್ಮ ಸಿನಿಮಾದ ಮೊದಲನೇ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಹೆಮ್ಮೆ ಆಗುತ್ತೆ. ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ಇವತ್ತು ಹೆಚ್ಚಾಗಿ ನಮ್ಮ ಕಮಲಿ ಮ್ಯಾಮ್ ಅಂದ್ರೆ ಸಂಗೀತಾ ಮ್ಯಾಮ್ ಅವರು ಸೆಲೆಬ್ರೇಟ್ ಮಾಡಬೇಕು. ಇದು ಅವ್ರ ಸಾಂಗ್, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಸಾಂಗ್. ಸೊ ಸಪೋರ್ಟ್ ಮಾಡಿ, ಒಂದು ಸಾಂಗ್ ನ ಪ್ರತಿಯೊಬ್ರು ನೋಡ್ಬೇಕು. ಅಂಡ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕಿರಣ್ ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಆದ ಸುಷ್ಮಾ ಮ್ಯಾಮ್ ಅಂಡ್ ಅಶ್ವಿನ್ ಸರ್ ಅಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. Thank you. ಓಕೆ ಮೇಡಮ್.
ಮದರ್ ಸಾಂಗ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ತುಂಬಾ ಫೀಲ್ ಆಗುತ್ತೆ. ನಿಮಗೆ ಈ ಸಾಂಗ್ ನೋಡ್ತಿದ್ದಾಗ ಆತರ ಫೀಲ್ ಏನಾದ್ರು ಆಯ್ತಾ ಹೇಗೆ? ಹೌದು ಸರ್, ನನಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ ಇದು. ತುಂಬಾ ಚೆನ್ನಾಗಿದೆ, and ತುಂಬಾ ಚೆನ್ನಾಗಿ ಬಂದಿದೆ. And ನೋಡ್ತಾ ಇದ್ರೆ ಅಂದ್ರೆ ನೋಡ್ತಾನೆ ಇರ್ಬೇಕು. ಒಂದು 2 to 3 times. ನಾನಂತೂ ರಿಲೀಸ್ ಆದ ತಕ್ಷಣ ನಾನು ಕೂಡ ಇವತ್ತೇ ಸಾಂಗ್ ನೋಡಿದ್ದು. ಓಕೆ, ನಾನು ಇವತ್ತೇ ಸಾಂಗ್ ನೋಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ನಿಮಿಷ ಇದು